ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ ಮುರಿದ ಪರಿಣಾಮ ಅವಾಂತರ ಸೃಷ್ಟಿಯಾಗಿದೆ. ಇದೀಗ ಸ್ಥಳಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೋಗಿದ್ದು ಡ್ಯಾಂನ ವೀಕ್ಷಣೆ ಮಾಡಿದ್ದಾರೆ, ಜೊತೆಗೆ ಸಭೆಯನ್ನು ಕೂಡ ನಡೆಸುತ್ತಿದ್ದಾರೆ. ತುಂಗಭದ್ರಾ ಡ್ಯಾಂನ ಕ್ರಸ್ಟ್ ಗೇಟ್ ಮುರಿದು ಅವಾಂತರ ಸೃಷ್ಟಿಯಾಗಿದೆ. ಸ್ಥಳಕ್ಕೆ ಡ್ಯಾಂ ವೀಕ್ಷಣೆಗಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೋಗಿದ್ದು ಡ್ಯಾಂನ ಕಿತ್ತು ಹೋದ ಗೇಟ್ನ ಪರಿಶೀಲನೆ ಮಾಡಿದ್ದಾರೆ. ಡ್ಯಾಂಗೆ ಹಾನಿಯಾಗಿಲ್ಲ, ಜಲಾಶಯ ಸುರಕ್ಷಿತವಾಗಿದೆ. ಗೇಟ್ ವೀಕ್ಷಣೆ ಬಳಿಕ ಹೀಗಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಜೊತೆಗೆ ಹೊಸಪೇಟೆ ಭಾಗದ ಶಾಸಕರ ಜೊತೆಗೂ ಕೂಡ ಬಳ್ಳಾರಿ, ವಿಜಯನಗರ, ಕೊಪ್ಪಳ ಶಾಸಕರ ಜೊತೆಗೆ ಮತ್ತು ಸಂಸದರ ಜೊತೆಗೆ ಸಭೆಯನ್ನ ನಡೆಸ್ತಾ ಇದ್ದಾರೆ. ಅಧಿಕಾರಿಗಳು ಕೂಡ ಈ ಸಭೆಯಲ್ಲಿ ಉಪಸ್ಥಿತರಿದ್ದಾರೆ. ಡ್ಯಾಂನಿಂದ ಮುಂದಿನ ದಿನಗಳಲ್ಲಿ ಎಷ್ಟು ನೀರು ಹೊರಕ್ಕೆ ಹಾಕಬೇಕು ಮತ್ತು ಅದನ್ನ ರಿಪೇರಿ ಮಾಡೋದು ಹೇಗೆ, ಈಗ ಏನು ಆಗಿದೆ ಅನ್ನೋದರ ಸಂಪೂರ್ಣ ವರದಿಯನ್ನ ಪಡೆದುಕೊಳ್ತಾ ಇದ್ದಾರೆ. ಹೊಸಪೇಟೆಯ ತುಂಗಭದ್ರಾ ಡ್ಯಾಂಗೆ ಭೇಟಿ ಕೊಟ್ಟಂತಹ ಡಿಸಿಎಂ ಡಿಕೆ ಶಿವಕುಮಾರ್ ಕ್ರಸ್ಟ್ ಗೇಟ್ 19 ವೀಕ್ಷಣೆ ಮಾಡಿದ್ದಾರೆ. ಆ ಪರ್ಟಿಕ್ಯುಲರ್ ಅಲ್ಲಿ ಕ್ರಸ್ಟ್ ಗೇಟ್ ಬ್ರೇಕ್ ಆಗಿರೋದು, ಮುರಿದು ಹೋಗಿರೋದು, ಆ ಡ್ಯಾಮೇಜ್ನ ಹಿನ್ನೆಲೆಯಲ್ಲಿ ಮತ್ತು 2 ಕಡೆಯಲ್ಲೂ ಕೂಡ ಬಿರುಕು ಬಿಟ್ಟಿದೆ. ಅದೆಲ್ಲದರ ವರದಿಯನ್ನ ಅಧಿಕಾರಿಗಳು ಈ ಸಂದರ್ಭದಲ್ಲಿ ಉಪಮುಖ್ಯಮಂತ್ರಿಗಳಿಗೆ ಕೊಡ್ತಾ ಇದ್ದಾರೆ. ಬಳ್ಳಾರಿ, ವಿಜಯನಗರ, ಕೊಪ್ಪಳ ಜಿಲ್ಲೆಯ ಶಾಸಕರು, ಸಂಸದರನ್ನು ಕೂಡ ಒಳಗೊಂಡಂತೆ ಅಧಿಕಾರಿಗಳು ಸೇರಿ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಇಲ್ಲಿಯವರೆಗೂ ಆಗಿರುವಂತಹ ವಿವರಣೆಯನ್ನ, ಸಂಪೂರ್ಣ ವರದಿಯನ್ನ ಪಡ್ಕೊಂಡಿದ್ದಾರೆ. ಇವತ್ತು ತಮಗೆಲ್ಲರೂ ಕೂಡ ಬಹಳ ನೋವಿನ ಸಂಗತಿ. ಈ ಡ್ಯಾಮು ತುಂಗಭದ್ರಾ ಡ್ಯಾಮ್ ಏನಿದೆ, ಸುಮಾರು 12 ಲಕ್ಷ ಎಕರೆಗೆ ರೈತರಿಗೆ ನೀರನ್ನು ಒದಗಿಸ್ಕೊಡ್ಲಿಕ್ಕೆ ಕಟ್ಟಿರೋಂಥ ಒಂದು ಡ್ಯಾಮು. ಇದು ದೊಡ್ಡ ಇತಿಹಾಸ ಇದೆ. ಎಲ್ಲ ಕಾಲದಲ್ಲೂ ಕೂಡ ಈ ಡ್ಯಾಮು ಭಾಳ ಉತ್ತಮವಾದ ರೀತಿಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಸೊ ತುಂಗಭದ್ರಾ ಡ್ಯಾಮು ಒಂದು ಅದಕ್ಕೆ ಆದಂಥ ಒಂದು ಅಥಾರಿಟಿ ಇದೆ ಅನ್ನೋದು ಕೂಡ ತಮಗೆಲ್ಲ ಗೊತ್ತಿದೆ. ಸೊ ಬೋರ್ಡ್ ಇದೆ. 3 ರಾಜ್ಯದವರು ಕೂಡ ಇದನ್ನು ಸೇರಿ ಒಟ್ಟಾಗಿ ಇದನ್ನು ನಡೆಸುವಂಥದ್ದು. 10ನೇ ತಾರೀಕು ಅಂದರೆ ನಿನ್ನೆ ರಾತ್ರಿ 12:50 10 ಗೇಟ್ಗಳು ಕಾರ್ಯನಿರ್ವಹಿಸ್ತಾ ಇತ್ತು. 10 ಗೇಟಲ್ಲಿ 19ನೇ ಗೇಟ್ ಏನಿದೆ ಅದು ಕೂಡಲೇ ಚೈನ್ ಡ್ಯಾಮೇಜ್ ಆಗಿ ಆ ಗೇಟ್ ಕಟ್ಟಾಗಿ ಹೋಗಿ ಅಲ್ಲಿ ನಿಂತ್ಕೊಂಡಿದೆ. ಅದನ್ನು ತಾವೆಲ್ಲ ನೀವು ನೋಡ್ಬೋದು, ಬಿದ್ದಿದೆ ಅಲ್ಲಿಗೆ. ಕೂಡಲೇ ನಮಗೆ ಭಾಳ ಪ್ರೆಷರ್ ಬಿಲ್ಡಪ್ ಆಗ್ತು. ನಮ್ಮ ಮಂತ್ರಿಗಳು ಕೂಡ ವಿತಿನ್ 1 ಅವರ್ ಅವರು ಇಲ್ಲಿಗೆ ಸ್ಪಾಟಿಗೆ ಕೂಡ ಬಂದರು. ಡ್ಯಾಮ್ಗೆ ಭಾಳ ಡ್ಯಾಮೇಜ್ ಆಗುವಂಥ ಒಂದು ಪರಿಸ್ಥಿತಿ ಕೂಡ ಇತ್ತು. ಕೂಡಲೇ ಅವರೆಲ್ಲ ಸೇರಿ ನಿರ್ಧಾರವನ್ನು ತೆಗೆದುಕೊಂಡು ಎಲ್ಲ ಗೇಟನ್ನು ಓಪನ್ ಮಾಡಲಿಕ್ಕೆ ತೀರ್ಮಾನವನ್ನು ನಾವು ಮಾಡಿದ್ದೇವೆ. ಇಲ್ಲಾಂದರೆ ನಮಗೆ ಡ್ಯಾಮ್ಗೆ ಹೆಚ್ಚು ಕಮ್ಮಿ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ತಕ್ಷಣ ನಮ್ಮ ಮ್ಯಾನೇಜ್ಮೆಂಟ್ ಅಥಾರಿಟಿಯವರು ಕೊಪ್ಪಳ, ವಿಜಯನಗರ, ರಾಯಚೂರು ಮತ್ತು ಕರ್ನೂಲು ಡಿಸ್ಟಿಕ್ನ ಎಲ್ಲ ಸಂಬಂಧಪಟ್ಟಂಥ ಡಿಸ್ಟಿಕ್ ಅಡ್ಮಿನಿಸ್ಟ್ರೇಷನ್ಗೆ ವಿಚಾರವನ್ನು ತಿಳಿಸಿದ್ದಾರೆ. ಸೊ ಈ 19ನೇ ಗೇಟ್ನ ಸ್ವಲ್ಪ ಕಂಟ್ರೋಲ್ ಜಾಸ್ತಿ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಅಲ್ಲಿಂದ ಜಾಸ್ತಿ ನೀರನ್ನು ಹೋಗ್ತಾ ಇತ್ತು. ಇದನ್ನು ಗಮನಿಸಿದ್ದಿರ್ತಾವೆಲ್ಲ. ಅದಕ್ಕೆ ಬೇರೆ ಗೇಟ್ ಕೂಡ ಡಿಸ್ಚಾರ್ಜನ್ನು ನಾವು ಮಾಡಿದ್ದೇವೆ. ತಕ್ಷಣ ನಾವು ಇದಕ್ಕೆ ರಿಪೇರಿಗೆ ಭಾಳ ಉನ್ನತವಾಗಿ ಅನುಭವ ಇರೋಂಥ ನಮ್ಮ ಮ್ಯಾನೇಜ್ಮೆಂಟಲ್ಲಿ ಕೂಡ ಅವರು ಭಾಗಿಯಾಗಿರೋಂಥ ಕೆಲವು 2-3 ಜನ ಕಾಂಟ್ರಾಕ್ಟ್ಸ್ ಇದ್ದಾರೆ. ಅವ್ರಿಗೆ ತಕ್ಷಣ ಕೂಡ ನಾವು ತಿಳಿಸಿದ್ದೇವೆ. ಕೃಷ್ಣಯ್ಯ ಅವ್ರಿಗೆ, ನಾರಾಯಣ್ ಇಂಜಿನಿಯರಿಂಗ್ಗೆ ಮತ್ತು ಹಿಂದೂಸ್ತಾನ್ ಅವ್ರಿಗೆ ಅವರು ಕೂಡ ಎಲ್ಲ ತಿಳಿಸಿದ್ದೇವೆ. ಅವ್ರಿಗೆ ಡಿಸೈನ್ ಎಲ್ಲ ಒದಗಿಸಿಕೊಟ್ಟಿದ್ದೇವೆ. ಅವರು ರಾತ್ರಿ ಇಲ್ಲಿಗೆ ಕೂಡ ಅವರು ಬಂದಿದ್ದಾರೆ, ಅವರ ಟೀಮ್ ಕೂಡ ಬಂದಿದ್ದಾರೆ. ಇದನ್ನು ಕೂಡಲೇ ಕೆಲಸ ಕೂಡ ಅವರಲ್ಲಿ ಪ್ರಾರಂಭ ಮಾಡಲಿಕ್ಕೆ, ಗೇಟನ್ನು ತಯಾರು ಮಾಡಲಿಕ್ಕೆ, ರಿಸ್ಟೋರ್ ಮಾಡಲಿಕ್ಕೆ ಎಲ್ಲ ಪ್ರಯತ್ನ ಮಾಡ್ತಾ ಇದ್ದಾರೆ. ನಾವು ಇದರಲ್ಲಿ ಫುಲ್ ಕೆಪಾಸಿಟಿ 150 TMC ಇದೆ ಅನ್ನೋದು ಗೊತ್ತಿದೆ. ಒಟ್ಟು ಈಗ 10ನೇ ಗೇಟ್ ಓಪನ್ ಆಗಿದ್ದರಿಂದ 35 ಒಟ್ಟು 98,000 ಕ್ಯೂಸಿಕ್ಕು ಈಗ ನೀರು ಒಟ್ಟು ಎಲ್ಲ ಕಡೆ ಹೋಗ್ತಾ ಇದೆ. ಇದು ಒಂದೇ 19ರಲ್ಲಿ 35,000 ಕ್ಯೂಸಿಕ್ಕು ಹೋಗ್ತಾ ಇದೆ. ನಮಗೆ ಇನ್ಫ್ಲೋ 28,000 TMC ಈಗ ಬರ್ತಾ ಇದೆ, ಹೊರಗಡೆಗೆ ನೀರು ಬರ್ತಾ ಇದೆ. ಸೊ ಈಗ ನಾವು 63ರಿಂದ 53ವರೆಗೂ ಮೇಂಟೈನ್ ಮಾಡಬೇಕು. ಏಕೆಂದರೆ ಗೇಟ್ ಹಾಕಬೇಕಲ್ಲ, ಆ ಗೇಟ್ ಹೊಸ ಹಾಕ್ಬೇಕಾದ್ರೆ ಸ್ವಲ್ಪ ಅದನ್ನು ನಾವು ಮೇಂಟೈನ್ ಮಾಡಬೇಕಾಗಿದೆ. ಆ ದೃಷ್ಟಿಯಿಂದ ನೀರನ್ನು ನಾವು ರಿಲೀಸ್ ಮಾಡ್ತಾ ಇದ್ದೇವೆ. ನಮ್ಮ ರೈತರಿಗೆ ಅಟ್ಲೀಸ್ಟ್ ಒಂದು ಕ್ರಾಪ್ನ ನಾವು ಉಳಿಸಲೇಬೇಕು ಅನ್ನೋ ದೃಷ್ಟಿಯಿಂದ ಈ ತೀರ್ಮಾನವನ್ನು ನಾವು ತೆಗೆದುಕೊಂಡಿದ್ದೇವೆ.
ಸೊ 115 TMC 3 ಕ್ಯಾನಲಲ್ಲೂ ನಮಗೆ ಬೇಕಾಗ್ತದೆ. ಈಗ 3 ರಾಜ್ಯಕ್ಕೂ ಅದು ಅನುಕೂಲ ಆಗ್ತದೆ, 3 ರಾಜ್ಯಕ್ಕೂ ಕೂಡ ಅದು ಅನುಕೂಲ ಆಗ್ತದೆ. ಸೊ 25 TMCಗಾಲೇ ನಾವು ಕೊಟ್ಟಿದ್ದೀವಿ, ಇನ್ನು 90 TMC ಕೊಡಬೇಕಾಗಿದೆ. 90 TMC ಕೊಡಬೇಕಾಗಿದೆ. ಆದ್ದರಿಂದ ರೈತರಾಗಲಿ ಸಾರ್ವಜನಿಕರಾಗಲಿ ರಾಜ್ಯದಲ್ಲಿ ಯಾರು ಗಾಬರಿ ಪಡ್ಕೊಳ್ಳೋದು ಬೇಡ. ನಮ್ಮ 3 ಸರ್ಕಾರಗಳು ಒಟ್ಟಾಗಿ ನಿಂತ್ಕೊಂಡು ಈ ರೈತರನ್ನ ಬದುಕಿಸಲಿಕ್ಕೆ ಏನು ಸಹಕಾರ ಕೊಡಬೇಕು ನಾವು ಕೊಡ್ತೇವೆ. ಸೊ ಧೈರ್ಯವಾಗಿರಿ. ಯಾರಿಗೂ ಕೂಡ ಈ ಪ್ರದೇಶದಲ್ಲಿ 2 ಕಿಲೋಮೀಟರ್ನಲ್ಲಿ ಯಾರು ಕೂಡ ಓಡಾಡ್ದಂಗೆ ಆದೇಶವನ್ನು ಕೂಡ ಕೊಡ್ತಾ ಇದ್ದೀವಿ. ಎಲ್ಲರೂ ಕೂಡ ಸಹಕಾರ ಕೊಡಬೇಕು. ಮಧ್ಯರಾತ್ರಿ 12:50 ಸಂದರ್ಭದಲ್ಲಿ ಗೇಟ್ನ ಚೈನ್ ಲಿಂಕ್ ಕಟ್ ಆಗಿದೆ. ಪರಿಣಾಮ ಆ ಕ್ರಸ್ಟ್ ಗೇಟ್ 19ರಲ್ಲೇ ಈಗಾಗಲೇ 35,000 ಕ್ಯೂಸೆಕ್ ನೀರು ಹೊರಕ್ಕೆ ಹೋಗಿದೆ. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನೀರನ್ನು ಹೊರಕ್ಕೆ ಬಿಡಬೇಕಾದಂತಹ ಅನಿವಾರ್ಯತೆಯೂ ಕೂಡ ಬರುತ್ತೆ. ಯಾಕಂದರೆ ಅದನ್ನು ರಿಪೇರಿ ಮಾಡಬೇಕು ಅಂತಂದರೆ ಹಾಗೆ ನೀರನ್ನು ಇಟ್ಕೊಂಡು ರಿಪೇರಿ ಮಾಡಲಿಕ್ಕೆ ಆಗುತ್ತಾ ಅನ್ನೋದರ ಬಗ್ಗೆ ಅನುಭವಿ ತಜ್ಞರ ಜೊತೆಗೆ ಮಾಹಿತಿಯನ್ನು ಪಡ್ಕೊಂಡಿದ್ದೀವಿ. ರೈತರಿಗೂ ಕೂಡ ಸಮಸ್ಯೆ ಆಗದೇ ಇರೋ ಹಾಗೆ 3 ರಾಜ್ಯಗಳು ಸೇರಿ ಇದನ್ನು ಹೇಗೆ ಸರಿಪಡಿಸಬಹುದು ಅನ್ನುವಂತಹ ನಿರ್ಧಾರಗಳನ್ನು ತೆಗೆದುಕೊಳ್ತೀವಿ ಅಂತ ಡ್ಯಾಂ ವೀಕ್ಷಣೆಯ ಬಳಿಕ ಜಲಸಂಪನ್ಮೂಲ ಸಚಿವರು ಆಗಿರುವಂತಹ DCM DK ಶಿವಕುಮಾರ್ ಅವರು ಪ್ರತಿಕ್ರಿಯಿಸಿದ್ದಾರೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಮುಖಣ್ಣ ಕತ್ತಿಯಿಂದ. ಮುಖಣ್ಣ, ಸಂಪೂರ್ಣ ವರದಿಯನ್ನ ಪಡ್ಕೊಂಡು ಸಭೆಯನ್ನ ನಡೆಸಿದ್ದಾರೆ. ಸಭೆಯಲ್ಲಿ ತೆಗೆದುಕೊಂಡಂತಹ ತೀರ್ಮಾನ ಏನಾಗಿದೆ? ಹೌದು ದಿವ್ಯ ಜೊತೆ ಈಗಾಗಲೇ ಅಂದರೆ DCM ಆಗಿರುವಂಥ DK ಶಿವಕುಮಾರ್ ಅವರು ತುಂಗಭದ್ರಾ ಜಲಾಶಯಕ್ಕೆ ಭೇಟಿ ನೀಡಿ ಅಧಿಕಾರಿ ಜೊತೆ ಮಾತುಕತೆ ನಡೆಸಿ ಏನಂದರೆ ತುಂಗಭದ್ರಾ ಜಲಾಶಯದ 19ನೇ ಗೇಟಿನ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಪಡೆದುಕೊಂಡ್ರು. ನುರಿತ ಅಂದರೆ ನೀರಾವರಿ ಅಧಿಕಾರಿಗಳ ಜೊತೆ ಅಂದರೆ ಮಾಹಿತಿ ಪಡೆದುಕೊಂಡು ಒಂದು ಅರ್ಧ ಗಂಟೆಗಳ ಕಾಲ ಚರ್ಚೆ ಮಾಡಿದರು. ಚರ್ಚೆ ಮಾಡಿದ ನಂತರ ಅವರು ಮಾಧ್ಯಮಗಳ ಜೊತೆಗೆ ಮಾತಾಡಿದರು. ಯಾವುದೇ ರೀತಿ ರೈತರಿಗೆ ಆತಂಕ ಪಡೋದು ಬೇಡ. ತುಂಗಭದ್ರಾ ಜಲಾಶಯದಿಂದ ಈಗ ನಾವು ರೈತರಿಗೆ ನಮ್ಮ 4 ಜಿಲ್ಲೆಗಳಿಗೆ ನಾನು ರೈತರಿಗೆ ಭರವಸೆ ಕೊಡ್ತೀನಿ. ಮತ್ತು ಅಷ್ಟೆಲ್ಲ ಆಂಧ್ರ ಮತ್ತು ತೆಲಂಗಾಣದ ಅವರು ಕೋಟ ಸಹ ನಾನು ನೀರು ಬಿಡುಗಡೆ ಮಾಡ್ತೀನಿ. ಈಗ ನಮಗೆ ಸದ್ಯದ ಮಟ್ಟಿಗೆ ಡ್ಯಾಮ್ ಸೇಫ್ಟಿ ಮುಖ್ಯ ಆಗಿದೆ. ಆ ಕಾರಣಕ್ಕಾಗಿ 60 TMC ನೀರನ್ನು ಬಿಡುಗಡೆ ಮಾಡಬೇಕಾದ ಅನಿವಾರ್ಯತೆ. ಆ ಕಾರಣಕ್ಕಾಗಿ ಈಗ 1 ಲಕ್ಷ ಕ್ಯೂಸೆಸ್ನಂತೆ ಪ್ರತಿದಿನ ನೀರು ಬಿಡುಗಡೆ ಮಾಡ್ತೀವಿ. ನಂತರ ಅಂದರೆ ಈಗಾಗಲೇ ಈ ತಂಡ 2 ತಂಡ ಬಂದ ನಾರಾಯಣ ಇಂಜಿನಿಯರಿಂಗ್ ಮತ್ತು ಹಿಂದೂಸ್ತಾನ್ ಕಂಪನಿಗಳು 2 ತಂಡ ಬಂದು ಈಗಾಗಲೇ ಗೇಟನ್ನು ನಿರ್ವಹಣೆ ಮಾಡೋಕ್ಕೆ ಅದಕ್ಕೆ ಗೇಟಿನ ಪ್ಲಾನಿಂಗನ್ನು ಮತ್ತು ನೀಲನಕ್ಷೆನ ತೆಗೆದುಕೊಂಡು ಹೋಗಿದ್ದಾರೆ. ಅದನ್ನು ತಂಡ ಬಂದು ನುರಿತ ತಂಡದ ಸಹ ಭೇಟಿ ನೀಡಿ ಅದನ್ನು ಆದಷ್ಟು ಬೇಗನೆ ಇದು ಗೇಟನ್ನು ನಿರ್ವಹಣೆ ಮಾಡೋದಾಗಿರ್ಬೋದು, ಚೈನನ್ನು ಮತ್ತು ರಿಪೇರಿ ಮಾಡೋದಾಗಿರ್ಬೋದು ಎಲ್ಲವನ್ನು ಬೇಗನೆ ಮಾಡ್ತೀನಿ ಎಂಬುದು ಹೇಳಿದ್ರು. ಆದರೆ ಯಾವ ಸಮಯದಲ್ಲಿ ಒಂದು ಎಷ್ಟು ದಿನಗಳ ಕಾಲ ಯಾವುದೇ ರೀತಿ ಕರೆಕ್ಟಾಗಿ ಮಾಹಿತಿ ನೀಡಲಿಲ್ಲ. ಬಟ್ ಆದರೆ ಇನ್ನೊಂದು ಭರವಸೆ ಕೊಟ್ಟಿದ್ರು. ರೈತರ ರೀತಿ ಯಾವುದೇ ರೀತಿ ಜನರು ಬಂದು ಅವರ DK ಶಿವಕುಮಾರ್ ಜೊತೆ ಚರ್ಚೆ ಮಾಡಿದ್ರು. ಅವ್ರು ಹೇಳೋ ಪ್ರಕಾರ ಅವ್ರ ಕೋಟ ಈಗ 25 TMC ನೀರು ಬಿಟ್ಟಿದ್ದೀವಿ. ಈಗ 90 TMC ನೀರು ಬಿಡಬೇಕಾಗಿದೆ. ಅವ್ರಿಗೆ ಯಾವ ಕೋಟ ಇದೆ ಅವು ಬಿಟ್ಟೇ ಬಿಡ್ತೀವಿ. ಇನ್ನು ಮಳೆ ಬರುವುದು ಮಳೆನೂ ಸಹ ಬರ್ತಾ ಇದೆ ಅಂತ ಒಂದು ಭರವಸೆನೇ ಇಟ್ಕೊಳ್ರಿ ಅಂತ ಹೇಳಿದ್ರು. ಅಷ್ಟೆಲ್ಲ ಯಾವುದೇ ರೀತಿ ಸಮಸ್ಯೆ ಆತಂಕ ಭಯ ಅಂದ್ರೆ ಗೇಟ್ ಚೈನ್ ಲಿಂಕ್ ಆಗಿದೆ. ಯಾವೊಬ್ಬ ಅಧಿಕಾರಿಗಳ ಮೇಲೆ ಯಾರ ಮೇಲೆ ನಾನು ಹೇಳೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಈ ದೃಶ್ಯ ತೋರಿಸ್ತಾ ಇದ್ದೀವಿ.